ಕಣ್ಣಿಗೆ ಕಾಣುವ ದೇವರು ಅಂದರೆ ಅದು ಅಮ್ಮ. ಅನೈತಿಕ ಸಂಬಂಧಕ್ಕೆ ತಾಯಿಯ ಅಡ್ಡ ಆದ್ಲು ಅಂಥೇಳಿ ಹೆತ್ತ ಮಗಳೇ ತಾಯಿಯನ್ನು ಕೊಲೆ ಮಾಡಿರುವಂತಹ ಘಟನೆ ಇದು. ಮಗಳ ಅನೈತಿಕ ಸಂಬಂಧಕ್ಕೆ ಹೆತ್ತಮ್ಮನ ಮರ್ಡರ್, ಅಕ್ರಮ ಸಂಬಂಧ ಬಯಲಾಗಿದ್ದಕ್ಕೆ ತಾಯಿಯನ್ನ ಕೊಂದಳು ಪಾಪಿ ಮಗಳು. ತಾಯಿಯನ್ನ ಕೊಂದಿದ್ದ ಆರೋಪಿ ಪವಿತ್ರ ಪ್ರಿಯಕರ ನವನೀಶ್ ಇಬ್ಬರ ಬಂಧನ ಕೂಡ ಆಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಭೀಕರ ಹತ್ಯೆ ಇದು. ತಾಯಿಯ ಹತ್ಯೆಗೆ 1 ತಿಂಗಳಿನಿಂದ ಹೊಂಚಾಕಿದ್ಲಂತೆ ಮಗಳು. ಪ್ಲಾನ್ನಂತೆಯೇ ತಾಯಿಯನ್ನು ಉಸಿರುಗಟ್ಟಿಸಿ ಕತ್ತು ಹಿಸುಕಿ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ. ಬಾತ್ರೂಮ್ನಲ್ಲಿ ತಾಯಿ ಬಿದ್ದು ಸತ್ತೋಗ್ಬಿಟ್ಲು ಅಂಥೇಳಿ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ. ಪೊಲೀಸರ ಮುಂದೆ ಮೊಸಳೆ ಕಣ್ಣೀರನ್ನ ಹಾಕಿದ್ಲು ಪುತ್ರಿ. ಬೊಮ್ಮನಹಳ್ಳಿ ಪೊಲೀಸರಿಗೆ ಮೊದಲೇ ಮಗಳ ಮೇಲೆ ಡೌಟ್ ಇತ್ತು. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ರು. ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂತು. ಅದರಲ್ಲಿ ಇದು ಹಾರ್ಟ್ ಅಟ್ಯಾಕ್ನಿಂದ ಇದು ಕಾಲ್ಜಾರಿ ಬಿದ್ದಾಗಿರುವಂತಹ ಸಾವಲ್ಲ, ಇದು ಉಸಿರುಗಟ್ಟಿಸಿ ಸಾವನ್ನಪ್ಪಿಸಿರೋದು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸರ ಸ್ಟೈಲಲ್ಲಿ ಬಾಯ್ಬಿಡಿಸಿದಾಗ ಹೌದು, ನಮ್ಮಿಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು, ಅದಕ್ಕೆ ತಾಯಿ ಅಡ್ಡ ಆಗ್ತಿದ್ರು, ಹಾಗಾಗಿಯೇ ತಾಯಿಯನ್ನು ಮುಗಿಸ್ಬಿಟ್ಟೆ ಅಂಥೇಳಿ ಪಾಪಿ ಮಗಳು ಒಪ್ಕೊಂಡಿದ್ದಾಳೆ. ಈಗ ಇಬ್ಬರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ನಿನ್ನೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ಜಯಲಕ್ಷ್ಮಿ ಎಂಬ ಮಹಿಳೆ 46 ವರ್ಷ. ಆಕೆಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರಿಗೂ ಮದುವೆ ಮಾಡಿಕೊಟ್ಟಿರ್ತಾಳೆ ಅವಳು. ದೊಡ್ಡ ಮಗಳದು ಬೇರೆ ಹುಡುಗನ ಜೊತೆಲಿ ಯಾರಿಗೆ ನಾವು ಈಗ ಆಲ್ರೆಡಿ ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅವನ ಜೊತೆಯಲ್ಲಿ ಅವಳದು ಫ್ರೆಂಡ್ಶಿಪ್ ಇದ್ದಿದ್ದನ್ನ ತಾಯಿಗೆ ಗೊತ್ತಾಗಿತ್ತು ಅಂದ್ಕೊಂಡು ಆ ಹಿನ್ನೆಲೆಯಲ್ಲಿ ಆಗಾಗ ತಾಯಿ ಮಗಳಿಗೆ ಗಲಾಟೆ ಆಗ್ತಾಯಿತ್ತು. ಅದೇ ಕಾರಣದಿಂದ ಮೊನ್ನೆ ಸಂಜೆ ಅವಳು ಮನೆಯಲ್ಲಿ ತಾಯಿ ಮಲಗಿದಾಗ ಇಬ್ಬರು ಸೇರಿ ಕೊಲೆ ಮಾಡಿರೋದು ತಿಳಿದು ಬಂದಿರುತ್ತದೆ. ಈಗ ಇಬ್ರಿಗೂ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಕಸ್ಟಡಿಗೆ ತಗೊಂಡು ಏನು ಹೇಗೆ ಮಾಡಿದ್ರು ಅಂದ್ಕೊಂಡು ಎಲ್ಲ ತನಿಖೆ ಮುಂದುವರಿಸ್ತೀವಿ. ಮಗಳ ಅನೈತಿಕ ಸಂಬಂಧವನ್ನು ಪ್ರಶ್ನೆ ಮಾಡಿದ್ದಕ್ಕೆ ತಾಯಿಯನ್ನೇ ಮಗಳು ಹತ್ಯೆ ಮಾಡಿರುವಂತಹ ಘಟನೆ. ಭೂಮಿ ಮೇಲೆ ಎಂತೆಂಥ ಮಕ್ಕಳಿರ್ತಾರೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಘಟನೆ ಉದಾಹರಣೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ನಮ್ಮ ಸುತ್ತಮುತ್ತ ಎಂತೆಂಥ ಜನ ಇರ್ತಾರೆ ಅನ್ನೋದಕ್ಕೆ ಈ ಮರ್ಡರ್ ಸಾಕ್ಷಿ ಅಂತ ಕಾಣಿಸ್ತಾ ಇದೆ. ಕ್ಷಣಿಕ ಸುಖಕ್ಕಾಗಿ ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಾಯಿಯನ್ನೇ ಪಾಪಿ ಮಗಳು ಮರ್ಡರ್ ಮಾಡಿರುವಂಥದ್ದು. ಈ ಮರ್ಡರ್ ಮಿಸ್ಟ್ರಿ ಬಯಲಾಗಿದ್ದು ಹೇಗೆ ಅಂಥೇಳಿ? ಪ್ರೇಮ್, ಬೆಂಗಳೂರಿನ ಬೊಮ್ಮನಹಳ್ಳಿಯ ವಂಗಸಂದ್ರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪೊಲೀಸರ ತನಿಖೆಯಿಂದ ಯಾವಾಗ ವಿಚಾರ ಅಂದರೆ ಮಗಳೇ ತಾಯಿಯನ್ನು ಕೊಲೆ ಮಾಡಲು ಅನ್ನೋ ವಿಚಾರ ತಿಳಿದು ಅಲ್ಲಿನ ಜನರು ಕೂಡ ಶಾಕ್ ಆಗಿರುವಂಥದ್ದು. ಕೆಲವು ದಿನಗಳಿಂದಲೂ ಕೂಡ ಅದೇ ಮನೆ ಬಾಡಿಗೆಯಲ್ಲಿ ವಾಸವಾಗಿದ್ದಂಥ ನವನೀತ್ ಎಂಬುವ ಹುಡುಗನ ಜೊತೆಗೆ ಮಗಳು ಪವಿತ್ರ ಇರಲಿ ಈಕೆಗೆ ಅನೈತಿಕ ಸಂಬಂಧ ಆಯಿತು. ಈ ವಿಚಾರದಲ್ಲಿ ಒಂದು 2-3 ಬಾರಿ ತಾಯಿ ಜಯಲಕ್ಷ್ಮಿಗೆ ಇವರಿಬ್ಬರು ಸಿಕ್ಕಾಕೊಂಡಿದ್ರು ಕೂಡ. ಆ ಸಂದರ್ಭದಲ್ಲಿ ತಾಯಿ ಕೂಡ ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ರು ಕೂಡ ಆಕೆ ಮತ್ತೆ ಅದನ್ನೇ ಮುಂದುವರಿಸಿದ್ಲು. ಕಳೆದ 2 ದಿನಗಳಿಂದಲೂ ಕೂಡ ಆಕೆ ಮನೆ ಮುಂಭಾಗದಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಪ್ರಾವಿಷನ್ ಸ್ಟೋರ್ ನಡೆಸ್ತಾರೆ. ಪ್ರಾವಿಷನ್ ಸ್ಟೋರ್ಗೆ ಹೋದಂಥ ವೇಳೆಯಲ್ಲಿ ಆಕೆ ಪವಿತ್ರ ಏನಿದ್ಲು ಮಗಳು ಆ ನವನೀತ್ನ ಮನೆಗೆ ಕರೆಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ತಾಯಿ ಜಯಲಕ್ಷ್ಮಿ ಮನೆಗೆ ಬರ್ತಾಳೆ. ಮನೆಗೆ ಬಂದಂಥ ವೇಳೆಯಲ್ಲಿ ಇವರಿಬ್ಬರು ಕೂಡ ಆ ಕ್ಷಣಕ್ಕೆ ತಾಯಿ ಕೈಗೆ ಸಿಕ್ಬೀಳ್ತಾರೆ. ಸಿಕ್ಬಿಡ್ದಂಥ ವೇಳೆಯಲ್ಲಿ ಇಷ್ಟು ಹೇಳಿದ್ರು ಕೂಡ ಮತ್ತೆ ಅದೇ ಕೆಲಸ ಮಾಡ್ತಾ ಇದೆ ಅಂತ ಮಗಳ ಮೇಲೆ ತಾಯಿ ಜೋರು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಇಬ್ಬರು ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆ ಮಾತಿನ ಚಕಮಕಿಯಲ್ಲಿ ಆ ನವನೀತು ಮತ್ತು ಪವಿತ್ರ ಏನಿದ್ರು ಮಗಳು ಮತ್ತು ಆತನ ಸ್ನೇಹಿತ ಇಬ್ಬರು ಸೇರಿಬಿಟ್ಟು ಜಯಲಕ್ಷ್ಮಿಗೆ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರದಲ್ಲಿ ಶವವನ್ನು ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಲ್ಲಿನ ಅಕ್ಕಪಕ್ಕ ಇದ್ದವ್ರಿಗೆ ಬಾತ್ರೂಮ್ನಲ್ಲಿ ಜಾರ್ ಬಿದ್ದೋದ್ರು ಅಂತೇಳಿ ಸುಳ್ಳು ಹೇಳುವಂಥದ್ದು. ನಂತರದಲ್ಲಿ ಪೊಲೀಸರು ಬಂದು ಚೆಕ್ ಮಾಡಿದಂಥ ವೇಳೆ ಆಕೆ ಈಗಾಗಲೇ ಸಾವನ್ನಪ್ಪಿದ್ರು ಕೂಡ. ಪೊಲೀಸರಿಗೆ ಆ ಸಂದರ್ಭದಲ್ಲೇ ಒಂದಷ್ಟು ಅನುಮಾನಗಳು ಬಂದಿದ್ರು ಕೂಡ ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾದಿದ್ರು. ಯಾವಾಗ ನಿನ್ನೆ ಸಂಜೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ರಿಪೋರ್ಟ್ನಲ್ಲಿ ಆಕೆ ಉಸಿರುಗಟ್ಟಿಸಿ ಸಾವನ್ನಪ್ಪಿರೋದ್ರ ಬಗ್ಗೆ ಪೊಲೀಸರಿಗೆ ರಿಪೋರ್ಟ್ ಸಿಕ್ಕಿತ್ತು. ಹಾಗಾಗಿ ಮತ್ತೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಯಾವ ರೀತಿಯಾಗಿ ಕೊಲೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಇಬ್ಬರು ಕೂಡ ಬಾಯ್ಬಿಟ್ಟಿರುವಂಥದ್ದು. ಪೊಲೀಸರು ಕೂಡ ಈಗ ಇಬ್ಬರನ್ನು ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆಯಲ್ಲಿ ಒಂದು ಕೆಲವು 2-3 ತಿಂಗಳ ಹಿಂದೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾಯಿ ಮಗಳ ನಡುವೆ ಗಲಾಟೆ ಆಗಿತ್ತು. ಈ ಸಂಬಂಧಪಟ್ಟಾಗೆ ಕೆಲವು ಬಾರಿ ಬುದ್ಧಿ ಹೇಳಿದ್ರು ಕೂಡ ಮಗಳು ಕೇಳಿರಲಿಲ್ಲ. ಯಾವಾಗ ನಿನ್ನೆ ಗಲಾಟೆ ಮೊನ್ನೆ 2 ದಿನದ ಹಿಂದೆ ಮತ್ತೆ ಸಿಕ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಂದರೆ ತಾಯಿಗೆ ವಿಚಾರ ಗೊತ್ತಾಯಿತು, ಈಕೆ ಬದುಕಿದ್ರೆ ನಮ್ಮಿಬ್ಬರಿಗೂ ಅಡ್ಡಿ ಆಗ್ತಾಳೆ ಅನ್ನೋ ನಿಟ್ಟಿನಲ್ಲಿ ಆ ಮಗಳು ಮತ್ತು ಆತನ ಬಾಯ್ ಫ್ರೆಂಡ್ ಇಬ್ಬರೂ ಸೇರಿ ಆಕೆಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿರುವಂಥದ್ದು.
ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.